ಮಹಾತ ಭಕ್ತ ಸಮೂಹ ಸೇರೊಂದು ಮಲ್ಪುನಂಚಿನ ಪ್ರಾರ್ಥನೆ ಆ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾದ ನಡೆಪುನಂಚಿನ ಆ ಷಡ್ಯಂತ್ರ ಅಪಪ್ರಚಾರ ಅಂಚನೆ ಓವಿಯವನ್ನು ವಿಧಿದ ದುಷ್ಪರಿಣಾಮల ಪುರತ್ತಿನ ಪೂರ ದೂರ ಆವಡು ಬಂದು ಆ ಕದ್ರಿ ಮಂಜುನಾಥನ ಸನ್ನಿಧಾನೋಡು ನಮ್ಮ ಪೂರ ಭಕ್ತಿಡೊಂದು ಪ್ರಾರ್ಥನೆ ಮಲ್ತಂದುಲ್ಲ ಆ ಮಾತರೆಗಳ ಆ ಸುಖ ಶಾಂತಿ ನೆಮ್ಮದಿನ ಪೂರ ಅನುಗ್ರಹ ಮಲ್ಪ ಅದು ಕೊಡ್ತು ಬರ್ಪಿಂಜಿತ್ತಿ ಸಮಸ್ತ ರೀತಿಯ ಕಷ್ಟದಾರುಳ್ಳಿನ ಪೂರ ನಿವಾರಣೆ ಮಲ್ಪ ಅದು ಕೊಡ್ತು ಅಂಚೆನೆ ಆ ವಿಶಿಷ್ಟವಾದ ಒಂದು ಸಂಕಲ್ಪ ಮಲ್ತೊಂದಿಲ್ಲ ನಮ್ಮ ಆ ಕದ್ರಿ ಮಂಜುನಾಥನ ಸನ್ನಿಧಾನೋಡು ಒಂದು ಶಿವ ಪಂಚಾಕ್ಷರಿ ಮಂತ್ರ ಪಠಣ ಮಲ್ಪನೊಂದು ಸಂಕಲ್ಪ ಮಲ್ತೊಂದಿಲ್ಲ ಅಂಚೆನೆ ಮಾತೆರ್ಲ ಒಟ್ಟು ಸೇರೊಂದು ಆ ಸನ್ನಿಧಾನೋಡು ಮಲ್ತಿಂಜಿತ್ತಿ ಸೇವೆನ ಸಂತೋಷೋಡು ಸ್ವೀಕಾರ ಮಲ್ತೊಂದು ಮಾತೆರೆಗಳ ಬರ್ಪಿಂಜಿತ್ತಿ ಸಮಸ್ತ ರೀತಿಯ ಗ್ರಹಚಾರ ಸಂಬಂಧಿ ದೋಷಗಳು ಪುರತ್ತಿನವಿನ ಪೂರ ನಿವಾರಣೆ ಮಲ್ಪ ಅದು ಕೊಟ್ಟು ಆ ಲೋಕಕ್ಕೆ ಬರ್ಪಿಂಜಿತ್ತಿ ಸಮಸ್ತ ರೀತಿಯ ಕಂಟಗಳು ಪುರತ್ತಿನವಿನ ಪೂರ ಆಯ್ನಾಥ ಶೀಘ್ರ ನಿವಾರಣೆ ಮಲ್ಪ ಅದು ಕೊಟ್ಟು ಅಂತರವಾದ ಶಿವಪಂಚಾಕ್ಷರಿ ಜಪ ಪಾರಾಯಣ ಸಂಕಲ್ಪ ಅಂತದ ಅವೇನು ಸಂತೋಷ ಸ್ವೀಕಾರ ಅಂತಂತು ಮಹಾಂತ ವಿಷಯ ಶ್ರೇಯಸ್ಸ ಅನುಗ್ರಹ ಅಂತ ಕಾಪಾಡು ಬಂತ ಮಂಜುನಾಥನ ಸನ್ನಿಧಾನೋಡು ಭಕ್ತಿ ಅಂಚಿನ ಪ್ರಾರ್ಥನೆ ಮಂಜುನಾಥನ ಸನ್ನಿಧಿಡೆ ಈ ಸಮಸ್ತ ಹಿಂದೂ ಬಾಂಧವ್ಯರೇ ತथा ಮಂದಿರ ಸೇರ್ತೀನಿ ಪ್ರಾರ್ಥನೆ ಮಾಡಿದಾಗ ಮಂಜುನಾಥನೇ ಒಂದು ಅಂಶ ಧರ್ಮಸ್ಥಳ ಅಂತ ಇಟ್ಕೊಂಡು ಇನಿ ನಮ್ಮ ಸನಾತನ ಧರ್ಮಕ್ಕೂ ಹೊತ್ತನೋ ಇಂಚಿನ ಕಂಟಕ ಒಂದು ಮಂತ ಉಂಡಲ್ಲ ಅವು ದೂರ ಆವಡು ಅಪಪ್ರಚಾರ ಶ್ರದ್ಧೆಗೆ ತೊಂದರೆ ಮಾಡ್ಕೊಳೋ ಒಂದು ಇಡೀ ಸಮಾಜನೆಯನ್ನು ಶಿಥಿಲ ಅಂತಂದು ಅದಕ್ಕೋಸ್ಕರ ಐತ ನಿವಾರಣೆಗೋಸ್ಕರ ಇಡೀ ಸಮಾಜ ಸೇರಿದ ವಿಶ್ವ ಹಿಂದೂ ಪರಿಷತ್ ಸಂಘ ಪರಿವಾರ ಮಾತ ಜನಕರು ಹಿಂದೂ ಜನಕರು ಸೇರಿದ ಈ ಪ್ರಾರ್ಥನೆ ಮಾಡ್ತಂದಲ್ಲ ದೊಡ್ಡ ಪಾತ್ರೆಯನ್ನು ಹರಿನಾರಾಯಣ ತಂದೆಯರು ಪಾತ್ರ ಮಂಜುನಾಥನೇ ಕ್ಷೇತ್ರ ಮುಖ್ಯ ಕೂತನಂಚಿನ ವಿಶೇಷ ಕ್ಷೇತ್ರ ಧರ್ಮಸ್ಥಳ ಈ ಕ್ಷೇತ್ರ ಇಂಚ ಬೆಳಗೋಡು ಮಿತ್ತುಬರಡು ಬಂದು ಒಂದು ಮಾದರಿ ಕ್ಷೇತ್ರ ಅದು ನಮ್ಮ ಬಿಟ್ಕೊಂಡು ಮ್ಯಾಂಡ ಅವು ಧರ್ಮಸ್ಥಳ ಕಟೀಲು ಅಭಿವೃದ್ಧಿ ಮಾಡ್ಕೊಂಡೆಲ್ಲ ಧರ್ಮಸ್ಥಳ ಅಂತ ಹೋತು ಒಂದು ದಿನ ಇತ್ತು ತಗೊಳ್ತು ಪೂರ ಸೋಂದು ಬರ್ತದೆ ಈಗ ಕಟೀಲು ಅಭಿವೃದ್ಧಿ ಅಂತ ಅಂಚ ನೆಲ್ಲೋ ಕ್ಷೇತ್ರ ಆದ ಬೆಳಗರೆಗೆ ಪ್ರಧಾನಾಥ ಇತ್ತ ಉಪ್ಪಣಂಜಿನ ಹೆಗಡೆ ಸಹೋದರನಾಕ ಪ್ರಧಾನ ಕಡೆ ಹೆಗಡೆ ತುಂಬಿತ್ತೊಂದು ಮಾಂತೆಲ್ಲ ಸೇರ್ತಂದು ಅಂಚ ಪುಣಗ ಒಂಜಿ ವಿಶೇಷಾನ ಒಂಜಿ ಸಮಾಜ ಘಾತುಕ ವ್ಯಕ್ತಿಗಳು ಒಟ್ಟಾತ ಮಾಂತೆಲ್ಲ ಸೇರ್ತು ಒಂಜಿ ಆಕ್ರಮಣ ಬರೆ ಅಂತ ಸಂಕಲ್ಪ ಅಂತದ್ದು ಆ ವಿಶೇಷಗಳು ಹೆಗಡೆಗೆ ಆಕ್ರಮಣ ಬಂದ ಆ ಕ್ಷೇತ್ರಂಗೆ ಆಕ್ರಮಣ ನಾವು ರೀತಿಯೇ ಆಗ್ಲಿಕ್ಕಿದ್ದಾಡ್ತೇವೆ ಅದಕ್ಕೆ ಒಂಜಿ ಏಜೆಂಟನ್ನು ಪಕ್ಕಡೆ ಜೋಂತಾರೆ ಅದಕ್ಕೆ ಒಂಜಿ ಕಿಂಜ ಒಂಜಿ ಉಮಿಳಿತ್ತಂದಾಂಡ ಒಂದು ಮಲ್ಲೋ ನಮ್ಮ ಇಂಗ್ಲೀಷ್ ಸಿನಿಮಂಟ ಅಂತಲಕ್ಕ ಮಲ್ಲ ಉಮಿಳಿ ಬೇಕಲಕ್ಕ ಅಂಚೆ ಅಂತದ ಒಂದು ಸೆಟ್ ಅಂತ ಒಂದು ಒಳ್ಳೆ ಅಂಚೆ ಅಂತದ ಆ ಮೂಲಕ ಅದು ಸಮಸ್ತ ಹಿಂದುಳಿಯನ್ನು ಒಡೆಪೂಡುವ ಒಂದು ಪ್ರಧಾನ ಉದ್ದೇಶ ಉಂಟೆ ಬೇತೆ ಜಾಲ ಇದೆ ಅಂಚೆ ಪುಣಗ ಇದ್ರ ಬಗ್ಗೆ ತನಿಖೆಲ್ಲ ಜಾಲ ಇದ್ದಿಂತೆ ನಂಗೆ ಸೋಚು ಬರೋದು ಅಂಚೆ ಪುಣಗ ಬೆಟ್ಟ ಪುಣ ಧರ್ಮಸ್ಥಳ ಕತ್ತು ಹೆಗಡೆರೆ ಕತ್ತು ಬೆಟ್ಟ ಪುಣ ಹಿಂದುಳಿ ಇದರ ಮಾಂತ ಹಿಂದುಳು ಹುಟ್ಟಾದ ದೇವರ ಪ್ರಾರ್ಥನೆ ನಮ್ಮ ಮಾಂತ ವಿಷಯಂಟ್ಲ ಆಯಿ ಮೃತ್ಯುಂಜಯ ಅಂಚನೆ ತಾಂಡವ ನೃತ್ಯ ಬರಲು ಗೊತ್ತು ಆ ನಮಾಜಾಲ ಅಂಬುಡಂತಿದ್ದಿ ಆಯ್ಡ ನೇರ ಆತು ಪ್ರಾರ್ಥನೆ ಅಂತದ್ದು ಲಯ ಕರ್ತಿರ ಪ್ರಾರ್ಥನೆ ಲಯ ಪಂಡ ನಿಶ್ಚಯ ಅಂತ ಪಂಡ ಬೇತಂಪಣ ಹಿಂದುಳ್ಳ ವಿಷಯ ಎಂಟು ಇಂಚಿನ ಅಪಪ್ರಚಾರ ಉಂಡ ಅಪಪ್ರಚಾರನ ಹಿಂದೂ ಕ್ಷೇತ್ರ ಅಂತೂ ಬೇದಂಬೋದು ಹಿಂದುಳಿಗೆ ಹಿಂದುಳ್ಳ ಒಗ್ಗಟ್ಟಿಗೆ ಒಂದು ಒಂಜಿ ಕ್ಷೇತ್ರಂಗೂ ಆ ಕ್ಷೇತ್ರ ರಕ್ಷಣೆ ನಾಗಲಿಗೆ ಜಾದಲ ತೊಂದರೆ ಬರಲಕ್ಕ ಮಂಜುನಾಥ ರಕ್ಷಣೆ ಬೋದು ಆ ಮಂಜುನಾಥ ರಕ್ಷಣೆ ಬರೋಗೋಸ್ಕರ ಸಮಸ್ತ ಹಿಂದುಳು ಸೇರ್ತೆ ನಮ್ಮ ಐಕ್ಯಮತ್ಯಲ ಬರೋಡು ನಮ್ಮ ಹಿಂದುತ್ವಲ ಉಳಿಯೋಡು ಐದೊಟ್ಟಿಗೂ ಆ ಕ್ಷೇತ್ರ ಬೆಳಗೋಡು ಅದಕ್ಕೋಸ್ಕರ ಪಂಚಾಕ್ಷರಿ ಮಂತ್ರನ ವಿಶೇಷ ಆತು ಉಪಾಸನೆ ಬಣ ಕಲಹಪ್ರಿಯಾಯನ್ ನಾಗಭೂಷಣ ಅಂತ ಆಯ್ಕೆ ಪಡ್ತಾರೆ ಕಲಹಪ್ರಿಯ ಬಣ್ಣದಾಂಡ ಲಡಾಯಿ ಅಂಪುಡು ತತ್ತು ಲಡಾಯಿ ಅಂಪೋತು ಆ ಲಡಾಯಿದ ಮೂಲಕ ಆತು ಸತ್ಯನ ಬಿದಿಕೊಂಡದ್ದು ಲೋಕನ ಉದ್ಧಾರ ಮಣೆ ಕಂಚ ಈ ಲಡಾಯಿ ಬರ್ತನೆ ಐಟೆ ನಂಗೆ ವಿಜಯ್ ಬಂದಾಗ ಅಮೃತನೇ ಬರೋಡು ಆ ಅಮೃತನ ದೇವರು ಕೊಡೋಡು ಮಾಂತ ವಿಷಯಂಟ್ಲ ಅಭಿವೃದ್ಧಿ ಆಡು ಆ ಕ್ಷೇತ್ರಂಗೆ ಬರ್ಪಣ ಕಂಟಕಲ್ಲ ಆ ಹೆಗಡೇರ್ನ ಹಾಕೊಳ್ಳ ಇಲ್ಲಡೆ ಬರ್ಪಣ ಕಂಟಕಲ್ಲ ಪೂರ ದೇವರು ಪರಿಹಾರ ಅಂತದ್ದು ರಕ್ಷಣೆ ಅಂತದ್ದು ಆಕಳೆ ಮಾತ್ರ ರಕ್ಷಣೆ ಮಾಡೋದು ನಮ್ಮ ಹಿಂದುಳಿದ ಆ ಮೂಲಕ ಆದ ನಮ್ಮ ಧರ್ಮ ಶ್ರೇಷ್ಠ ರಕ್ಷಣೆ ಮಾಡೋ ಮೂಲಕ ಆದ ಲೋಕೋದ್ಧಾರ ಪಡುದು ಮಂಜುನಾಥ ನಮ್ಮ ಮಾಂತರ ಸೇತು ಪ್ರಾರ್ಥನೆ ಮಾಡೋದು ಮಠ ಮಂದಿರ ಹಿಂದೂ ಶ್ರದ್ಧಾ ಕೇಂದ್ರ ಆಕ್ರಮಣ ಒಂದು ಸೂಚನೆ ಮಾತ್ರ ಆನೆ ಸಾವಿರ ನಮ್ಮ ಪ್ರಾರ್ಥನೆ ವಿಶೇಷ ಈ ಒಂದು ಆಪತ್ತಡೆ ಉಡುಪಿಗೆ ಅಂತದೆ ಬೇದವರ ಕಟೀಲಿಗೆ ಇತ್ತೆ ಧರ್ಮಸ್ಥಳ
ಶ್ರೀ ಮಂಜುನಾಥ ಭಕ್ತರಿಗೆ ಶಾಂತಿ, ನೆಮ್ಮದಿ, ಶ್ರದ್ಧೆ, ಭಕ್ತಿ ಹೆಚ್ಚಾಗಲಿ ಎಂಬ ಸಂಕಲ್ಪದೊಂದಿಗೆ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿಯ ಪಠಣವನ್ನ 108 ಬಾರಿ ಅಂದರೆ ಒಂದು ಮಾಲೆಯಾಗಿ ಸುಮಾರು 3 ಬಾರಿ ಪಠಣ ಮಾಡಬೇಕು ಎನ್ನುವ ತೀರ್ಮಾನವನ್ನು ಮಾಡಿದ್ದೇವೆ. ಮಂದಿರ, ದೈವಸ್ಥಾನ ಹಾಗೂ ನಮ್ಮ ಮನೆಗಳಲ್ಲಿ ಸಾಮೂಹಿಕ ಹಾಗೂ ವೈಯಕ್ತಿಕ ಶಿವಪಂಚಾಕ್ಷರಿ ಮಂತ್ರ ಪಠಣವನ್ನ ಇವತ್ತಿನಿಂದ 1 ವಾರ ಕಾಲ ನಿರಂತರವಾಗಿ ಪಠಿಸಬೇಕಾಗಿ ವಿಶ್ವ ಹಿಂದೂ ಪರಿಷತ್ ಇಡೀ ರಾಜ್ಯದಲ್ಲಿ ಎಲ್ಲ ಹಿಂದೂ ಸಮಾಜದ ಬಂಧುಗಳಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದರ ಪ್ರಯುಕ್ತ ಇವತ್ತು ನಾವು ಮಂಗಳೂರಿನ ಪವಿತ್ರ ಕ್ಷೇತ್ರವಾದ ಕದ್ರಿ ಮಂಜುನಾಥ ದೇವರ ಸನ್ನಿಧಾನದಲ್ಲಿ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಈಗ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಪ್ರಾರಂಭ ಇಷ್ಟೇ. ಓಂ ನಮಃ ಶಿವಾಯ 108 ಬಾರಿ 3 ಮಾಲೆಯನ್ನು ನಾವೆಲ್ಲರೂ ಪಠಣ ಮಾಡುವುದು. ನಮ್ಮ ಧರ್ಮಸ್ಥಳದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಉಳಿಬೇಕು, ಶ್ರದ್ಧೆ ಉಳಿಬೇಕು, ಅಲ್ಲಿಯ ಪಾವಿತ್ರ್ಯತೆ ಉಳಿಬೇಕು. ಏನೋ ಹಿಂದೂ ಸಮಾಜದ ಮೇಲೆ ಷಡ್ಯಂತ್ರಗಳಾಗ್ತಿದೆ, ಅದು ನಿಲ್ಬೇಕು. ಅದಕ್ಕಾಗಿ ನೇರವಾಗಿ ವಿಶ್ವ ಹಿಂದೂ ಪರಿಷತ್ ಇಡೀ ರಾಜ್ಯದಲ್ಲಿ ದೇವರ ಮೊರೆಗೆ ಹೋಗ್ತಾ ಇದೆ. ಇವತ್ತು ಇದು ಪ್ರಾರಂಭ ಆಗಿದೆ. ದಯವಿಟ್ಟು ಎಲ್ಲರಲ್ಲಿ ಮನವಿ, ಇವತ್ತು ಧರ್ಮಸ್ಥಳ ಉಳಿಬೇಕಂತ ನಾವು ಒಂದು ಹೋರಾಟದ ಭಾಗ್ಯ ಕೂಡ ಹೌದು, ದೇವರ ಸ್ಮರಣೆ ಕೂಡ ಹೌದು. ಹಾಗಾಗಿ ಮಳೆ ಬರ್ಬೋದು, ಮಳೆ ಬಂದರೂ ಕೂಡ ನಾವು ಯಾರು ಮಳೆಗೆ ಬೆದರದೆ ಪಠಣವನ್ನು ಮಾಡಬೇಕು. ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸ್ವಾಮೀಜಿಗಳಿದ್ದಾರೆ. ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಗಳು, ಹಾಗೆ ಶ್ರೀ ಶ್ರೀ ಶಿವಜ್ಞಾನ ಸರಸ್ವತಿ ಸ್ವಾಮೀಜಿ ಗುರು ನಗರ ಓಂ ಶ್ರೀ ಮಠ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಬೇರೆ ಬೇರೆ ಸ್ವಾಮೀಜಿಗಳು ಚಾತುರ್ಮಾಸದಿಂದಾಗಿ ಬಂದಿಲ್ಲ. ಹಾಗೆ ನಮ್ಮ ಕಟೀಲಿನ ಅಸ್ರಣ್ಣರು ಕೂಡ ಇದ್ದಾರೆ. ಹಾಗೆ ಈಗ ನಮ್ಮ ಹಿರಿಯರಿದ್ದಾರೆ, ಅವರು ನಮಗೆ ಸಾಮೂಹಿಕವಾಗಿ ಪಠಣವನ್ನು ಹೇಳಿಕೊಡ್ತಾರೆ. ಒಟ್ಟಿಗೆ ನಾವು ಸಾಮೂಹಿಕವಾಗಿ 3 ಬಾರಿ 108 3 ಮಾಲೆಗಳಾಗಿ 3 ಸಲ ಓಂ ನಮಃ ಶಿವಾಯ ಪಠಣವನ್ನು ಮಾಡಲಿಕ್ಕಿದ್ದೇವೆ. ಜೈ ಶ್ರೀರಾಮ್. ಓಂ ನಮಃ ಶಿವಾಯ. 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 ನಮಃ ಶಿವಾಯ. ಓಂ 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 ನಮಃ ಶಿವಾಯ. ನಮಃ ಶಿವಾಯ. ಓಂ 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 ನಮಃ ಶಿವಾಯ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಓಂ ನಮಃ ಶಿವಾಯ. 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 ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ 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 ನಮಃ ಶಿವಾಯ.
दूरे वधाय च नमो हन्त्रे च मनीयसे च नमो वृक्षेभ्यो हरिकेशेभ्यो नमस्ताराय नमः शम्भवे च. ಇವತ್ತಿನಿಂದ 1 ವಾರಗಳ ಕಾಲ ಅಂದ್ರೆ ಧರ್ಮಸ್ಥಳದ ಕ್ಷತ್ರಿಯ ಕೇಂದ್ರ ಉಳಿಬೇಕು. ಇವತ್ತು ಅದರ ಮೇಲೆ ಆಕ್ರಮಣಗಳು ಆಗ್ತಾ ಇದೆ. ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಇವತ್ತು ನಮ್ಮ ಧರ್ಮಕ್ಷೇತ್ರ ಇದು ಶಬರಿಮಲೆಯ ಮೇಲೆ ಆಗಿದ್ದು ನಾವೆಲ್ಲ ನೋಡಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ಅದನ್ನು ಇವತ್ತು ಉಳಿಸಿಕೊಂಡಿದ್ದೇವೆ. ಅದೇ ಪರಿಯಲ್ಲಿ ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕೂಡ ಧಾರ್ಮಿಕ ಕೇಂದ್ರದ ಮೇಲೆ ಆಕ್ರಮಣಗಳು ಆಗ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ದೇವರ ಮೊರೆಯನ್ನು ಹೋಗಿದ್ದೇವೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಆಗಿದೆ. 1 ವಾರಗಳ ಕಾಲ ಮಠ, ಮಂದಿರ, ದೇವಸ್ಥಾನ, ಭಜನಾ ಮಂದಿರಗಳು ಇವತ್ತು ಮಧ್ಯಾಹ್ನ ಸೋಮೇಶ್ವರದಲ್ಲಿ ಪ್ರಾರಂಭ, ಉಳ್ಳಾಳ ಸೋಮೇಶ್ವರದಲ್ಲಿ 11:30 ಗಂಟೆಗೆ ಅಲ್ಲಿ ಕೂಡ ಪ್ರಾರಂಭ ಆಗ್ತದೆ. ಹಾಗೆ ಎಲ್ಲ ಭಜನಾ ಮಂದಿರಗಳೆಲ್ಲ ಎಲ್ಲ ಪ್ರಮುಖರಲ್ಲಿ ಇವತ್ತೆಲ್ಲ ಧಾರ್ಮಿಕ ಕ್ಷೇತ್ರದ ಹಿರಿಯರು ಹಾಗೆ ಸ್ವಾಮೀಜಿಗಳು ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಬಂದಿದ್ದಾರೆ. ಇಲ್ಲಿ ವಿಷಯ ಏನಂದ್ರೆ ಕೇವಲ ಪಂಚಾಕ್ಷರಿ ಪಠಣ ಮಾತ್ರ, ಯಾವುದೇ ಭಾಷಣ ಇಲ್ಲ ಅಂತ ಒಂದೇ ತೀರ್ಮಾನ ಆಗಿದೆ. ಎಲ್ಲ ಇಡೀ ರಾಜ್ಯದಲ್ಲಿ ಇದೇ ರೀತಿ ಆಗ್ತಾ ಇದೆ. ಈಗಾಗಲೇ ನಮ್ಮ ಪತ್ರಿಕಾ ಮಾಧ್ಯಮದ ಬಂಧುಗಳು ಕೂಡ ಬಂದಿದ್ದಾರೆ, ಅವರನ್ನ ಸ್ವಾಗತಿಸ್ತೇನೆ. ಎಲ್ಲ ಬಂದಂತ ಎಲ್ಲ ಧಾರ್ಮಿಕ ಕ್ಷೇತ್ರದ ಹಿರಿಯರನ್ನ ಎಲ್ಲರಿಗೆ ವಿಶೇಷವಾದ ಧನ್ಯವಾದ. ಧರ್ಮಸ್ಥಳವನ್ನ ಉಳಿಸುವಂತ ಕೆಲಸಕ್ಕಾಗಿ ನಾವೆಲ್ಲರೂ ಸೇರಿದ್ದೇವೆ. ಈಗ ಪುರಾಣಿಕರು ಈ ಬಗ್ಗೆ ನಮಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾರೆ. ಆದ್ರೆ ಪಠಣ ಮಾತ್ರ ಇವತ್ತಿನಿಂದ 1 ವಾರಗಳ ಕಾಲ ಎಲ್ಲ ಮಠ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಗವದ್ ಭಕ್ತರೇ, ಹಿಂದೂ ಸಮಾಜದ ಶ್ರದ್ಧೆಯ ತಾಯಂದಿರೇ, ಎಲ್ಲ ಭಕ್ತರೇ, ನಾವೆಲ್ಲ ಇವತ್ತು ಒಂದು ಪವಿತ್ರ ಕಾರ್ಯಕ್ಕೋಸ್ಕರ ಮಂಜುನಾಥನ ಪದರ ತಲದಲ್ಲಿ ಸೇರಿದ್ದೇವೆ. ನಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕಳೆದ ಕೆಲವು ಸಮಯದಿಂದ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಧರ್ಮಸ್ಥಳದ ಕ್ಷೇತ್ರವನ್ನ ಇಟ್ಟುಕೊಂಡು ಆರಂಭದಲ್ಲಿ 1-2 ವ್ಯಕ್ತಿಗಳು ಮಾತ್ರ ಆರಂಭ ಮಾಡಿ ಹಂತ ಹಂತವಾಗಿ ಅದನ್ನು ಬೆಳೆಸಿ ಕ್ಷೇತ್ರವನ್ನು ಅಪವಿತ್ರಗೊಳಿಸುವಂತ ವ್ಯವಸ್ಥಿತ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಬಂಧುಗಳೇ, ಸಂಘ, ವಿಶ್ವ ಹಿಂದೂ ಪರಿಷತ್ತು, ಅನ್ಯಾನ್ಯ ಸಂಘಟನೆಗಳು ಆರಂಭದಲ್ಲಿ ಯಾಕೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ ಎನ್ನತಕ್ಕಂಥ ಸಂದೇಹ ಕೆಲವರಲ್ಲಿ ಇತ್ತು. ಕಾರಣ ಇಷ್ಟೇ, ಯಾವುದಾದ್ರೂ ಸಂಶಯ ಇದ್ರೆ ಆ ಸಂಶಯದ ನಿರ್ಮೂಲನಕ್ಕೆ SIT ಅನ್ನತಕ್ಕಂಥ ಒಂದು ಕಮಿಟಿಯನ್ನು ಮಾಡಿ ಸತ್ಯ ಸಂಶೋಧನೆ ಆಗಲಿ ಎನ್ನುವಂಥದ್ದು ಇತ್ತು. ಆದರೆ ಯಾರೋ ಒಬ್ಬ ವ್ಯಕ್ತಿಯ ಒಂದು ಕಂಪ್ಲೇಂಟ್ ಅನ್ನು ಆಧಾರ ಮಾಡಿ ಈ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಬರತಕ್ಕಂತಹ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಆ ಷಡ್ಯಂತ್ರ ನಿಲ್ಲಬೇಕು. ಇದರಿಂದಾಗಿ ಸತ್ಯ ಹೊರಗೆ ಬರಬೇಕು. ಈ ಷಡ್ಯಂತ್ರವನ್ನು ರೂಪಿಸಿದಂತ ವ್ಯಕ್ತಿಗಳು ಕೂಡ ಪ್ರಕಟವಾಗಬೇಕು. ಭಗವಂತ ಅವರಿಗೂ ಕೂಡ ಶಾಸ್ತಿಯನ್ನು ಮಾಡಬೇಕು. ಯಾಕೆ ಅಂತಂದ್ರೆ ಸನಾತನ ಧರ್ಮವನ್ನು ತುಳಿಯುವಂತಹ ಒಂದು ಪ್ರಯತ್ನ ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇದೆ. ಕೇವಲ ತಮಿಳುನಾಡಲ್ಲಿ, ಕೇರಳದಲ್ಲಿ ಅಥವಾ ಕರ್ನಾಟಕದ ಯಾವ ಭಾಗದಲ್ಲಿ ಅಲ್ಲ, ಒಟ್ಟು ಒಂದು ಷಡ್ಯಂತರ. ಅದು ನಾವು ಕೇವಲ ದೇಶದ ಒಳಗಿನ ಶಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿನ ಶಕ್ತಿಗಳು, ಅನ್ಯ ಶಕ್ತಿಗಳು ಸೇರಿ ಇಡೀ ಹಿಂದೂ ಸಮಾಜವನ್ನ, ಸನಾತನ ಧರ್ಮವನ್ನ ತುಳಿಯುವಂತ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಹೇಳಿದ್ರು, ಹಿಂದೆ ಉಡುಪಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆದಿತ್ತು. ಅದೇ ರೀತಿ ಇಷ್ಟೊಂದು ಪವಿತ್ರವಾದಂತಹ ಕ್ಷೇತ್ರ, ನಾನು ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರ, ಧರ್ಮಸ್ಥಳದ ಒಟ್ಟು ವ್ಯವಸ್ಥೆ, ಕಾವಂದರ ಬಗ್ಗೆ ನಾನು ಹೇಳುವ ಅಗತ್ಯ ಇಲ್ಲ. ನಮ್ಗೆಲ್ಲರಿಗೂ ಗೊತ್ತಿದೆ. ಕೇವಲ ದಕ್ಷಿಣ ಭಾರತಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿನಿಂದ ಭಕ್ತಾದಿಗಳು ಬಂದು ತಮ್ಮ ನೋವನ್ನ ಅಲ್ಲಿ ಅರಿಕೆ ಮಾಡಿ ಅನಂತರ ಕಾವಂದರಲ್ಲಿ ಹೋಗಿ
ಏನೆಲ್ಲ ದೋಷಗಳಿದೆ ಅದಕ್ಕೆ ಎಲ್ಲ ಪರಿಹಾರವನ್ನು ಕಂಡುಕೊಳ್ಳುವಂಥ ಅತ್ಯಂತ ಉತ್ಕೃಷ್ಟವಾದಂಥ ವ್ಯವಸ್ಥೆ ಇರುವುದು ಜಗತ್ತಿನಲ್ಲಿದ್ದರೆ ಧರ್ಮಸ್ಥಳದಲ್ಲಿ ಮೊದಲು ಮಾತು ಬಿಡ ಮಂಜುನಾಥ ಅಂತ ಒಂದು ಗಾದೆ ಇದೆ. ಏನಾದರೂ ದೋಷಗಳಿದ್ರೆ ಕಾವಂದ್ರಲ್ಲಿ ಹೋಗಿ ಅಲ್ಲಿಯ ಧರ್ಮಾಚಾರ್ಯರಲ್ಲಿ ಹೇಗೆ ಅದಕ್ಕೆ ಏನು ಪರಿಹಾರ ಎನ್ನುವಂಥದ್ದು. ಇದು ಯಾವುದೇ ಒಂದು ವೈದ್ಯರಿಂದ ಒಂದು ಸಂಸ್ಥೆಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಮಹತ್ ಕಾರ್ಯ ಒಂದು ಕ್ಷೇತ್ರದಿಂದ ನಡೆಯುತ್ತದೆ. ಅದು ಮಾನಸಿಕ ಇರಲಿ, ದೈಹಿಕ ಇರಲಿ, ಸಾಮಾಜಿಕ ಇರಲಿ, ಔದ್ಯೋಗಿಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇವತ್ತು ಧರ್ಮಸ್ಥಳ ತನ್ನ ಚಾಪನ್ನು ಒತ್ತಿದೆ, ಕೆಲಸವನ್ನು ಮಾಡ್ತಾ ಇದೆ. ನನ್ನ ಪ್ರಾರ್ಥನೆ ಇಷ್ಟೇ, ನಮ್ಮ ಪ್ರಾರ್ಥನೆ ಇಷ್ಟೇ, ಕ್ಷೇತ್ರಕ್ಕೆ ಅಪಚಾರವಾಗುವುದರ ಜೊತೆ ಆ ಕ್ಷೇತ್ರವನ್ನು ಮುಂದುವರಿಸುವಂಥ ಧರ್ಮಾಧಿಕಾರಿಗಳ ಬಗ್ಗೆ ಕೂಡ ಬೇರೆ ಬೇರೆ ಹಂತದಲ್ಲಿ ಅಪಪ್ರಚಾರ ನಡೀತಾ ಇದೆ. ಇದಕ್ಕೆ ಒಂದು ಇತಿಶ್ರೀ ಆಗಬೇಕು. ಇನ್ನು ಮುಂದೆ ಯಾವುದೇ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಇಂತಹ ಒಂದು ಅಚಾತುರ್ಯ ನಡೀಲಿಕ್ಕೆ ಅವಕಾಶ ಸಿಗಬಾರದು. ಅದಕ್ಕೋಸ್ಕರ ಈ ಭಾಗದ ದಕ್ಷಿಣ ಕಾಶಿ ಎನ್ನತಕ್ಕಂತಹ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಪುಣ್ಯ ಕ್ಷೇತ್ರ ಕದ್ರಿಯ ಮಂಜುನಾಥನ ಕ್ಷೇತ್ರ. ನಾವು ಯಾವುದೇ ಆಡಂಬರ, ಗೌಜಿ, ಗದ್ದಲ ಇಲ್ಲದೆ ದೇವರಲ್ಲಿ ಮೊರೆ ಹೋಗಿದ್ದೇವೆ. ನಮಗೆ ಸಮಸ್ಯೆ ಆದಾಗ ಅಮ್ಮನಲ್ಲಿ ಬಂದು ಹೇಳ್ತೇವೆ, ಅಮ್ಮ ನನಗೆ ನೋವಾಗಿದೆ ಅಂತೇಳಿ. ಇವತ್ತು ನಮ್ಮ ತಾಯಿಯ ಸ್ಥಾನದಲ್ಲಿ, ತಂದೆಯ ಸ್ಥಾನದಲ್ಲಿ ಮಂಜುನಾಥ ಇದ್ದಾನೆ. ಅವರಲ್ಲಿ ಪ್ರಾರ್ಥನೆ ಮಾಡುವುದು. ಇಷ್ಟೊಂದು ಜನ ಹಿರಿಯರು ಬಂದಿದ್ದಾರೆ. ಮುಖ್ಯವಾಗಿ ನಮ್ಮ ಅಸಂಡ್ರಾಗಲಿ, ಸ್ವಾಮಿಗಳಾಗಲಿ, ಹಾಗೆ ತುಂಬ ಜನ ಶ್ರದ್ಧಾ ಬಂಧುಗಳು ಇಲ್ಲಿ ಬಂದಿದ್ದೀರಿ. ನಮ್ಮ ಎಲ್ಲರ ಪ್ರಾರ್ಥನೆ, ಗೋಕರ್ಣನ ಪ್ರಾರ್ಥನೆ ಆ ಸದಾಶಿವನಿಗೆ ಸೇರ್ತದೆ. ಮಂಗಳಮಯ ವಾತಾವರಣ ಸೃಷ್ಟಿ ಆಗ್ತದೆ ಎನ್ನುವಂತಹ ಪ್ರಾರ್ಥನೆಯನ್ನು ಮತ್ತೊಮ್ಮೆ ಹೋಗಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಇದು ಒಂದೇ ಹಂತದಲ್ಲಿ ಮುಗೀಲಿ. ಎಂತಹ ದುಷ್ಟ ಶಕ್ತಿಗಳನ್ನು ನಾಶ ಮಾಡತಕ್ಕಂಥ ಶಕ್ತಿ ಆ ಪರಮೇಶ್ವರನಿಗೆ ಇರುವುದರಿಂದ ಅವನ ಆ ವಿಶೇಷವಾದಂತಹ ಶಕ್ತಿಯಿಂದ ಈ ದುಷ್ಟ ಶಕ್ತಿಗಳು ನಿರ್ನಾಮ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ, ಬೋಲೋ ಸದಾಶಿವ ಮಹಾರಾಜಕ್ಕೆ, ಮಂಜುನಾಥಕ್ಕೆ ಧನ್ಯವಾದ. ಭಕ್ತಿಡು ಮಂಜುನಾಥನ ಸನ್ನಿಧಾನದ ಮೂಲಕ ಅರ್ಜುನ ಪ್ರಾರ್ಥನೆ. ನಮಃ ಸರ್ವಸರಾಧೀಶ, ನಮಸ್ತೆ ಪಾರ್ವತೀಪತೆ, ನಮಸ್ತೆ ವೃಷಭಾರೂಢ, ಮಂಜುನಾಥಾಯತೆ ನಮಃ. ಇಷ್ಟಾರ್ಥಾಭಿವೃದ್ಧಿರಸ್ತು, ಮಂಜುನಾಥೇಶ್ವರ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು, ದೇವತಾನುಗ್ರಹ ಸಿದ್ಧಿರಸ್ತು.